ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಭಾರ್ಗವಿ ನಾರಾಯಣ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಅಂಡ್ ಇವತ್ತು ಡೇಟ್ ಬಂದು ಫೆಬ್ರವರಿ 7th ಆಗಿರುತ್ತೆ. ಅಂಡ್ ಇವತ್ತು ಶುಕ್ರವಾರ. ಅಂಡ್ ಮಧ್ಯಾಹ್ನ ನಾನು ಹಾಸ್ಪಿಟ್ಲಿಗೆ ಬಂದಿದ್ದೀನಿ ಫ್ರೆಂಡ್ಸ್. ನಾವು ಅಮ್ಮಗೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದೀವಿ. ಹುಷಾರಿಲ್ದಿದ್ದ ಕಾರಣದಿಂದ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದೀವಿ. ಅಂಡ್ 3 days ಇಲ್ಲೇ ಇರಬೇಕಾಗುತ್ತೆ. ಅಂಡ್ ಇದು ಸ್ಯಾಟರ್ಡೇದು. ಜಾಸ್ತಿ ವಿಡಿಯೋನ ಮಾಡ್ಕೊಳ್ಳೋದಕ್ಕಾಗಿಲ್ಲ ಹಾಸ್ಪಿಟಲಲ್ಲಿ. ಸೊ ಅದರಿಂದ ನಾನು ಯಾವುದೋ ಕ್ಲಿಪ್ಪಿಂಗ್ನ ಎಷ್ಟು ತಗೊಂಡಿದ್ದೀನೋ ಅಷ್ಟನ್ನು ಮಾತ್ರ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಸಂಡೇದು. ಆ್ಯಂಡ್ ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಬರ್ತಾ ಇದ್ದೀವಿ. ಆ್ಯಂಡ್ ಇದು ಬಂದು ಮನೆಗೆ ಬಂದ್ವಿ ಡಿಸ್ಚಾರ್ಜ್ ಆಗಿ. ಇನ್ನು ಫ್ರೆಶ್ ಅಪ್ ಆಗಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ನಾನು ಅಮ್ಮದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಬಾರ್ದು ಅಂದ್ಕೊಂಡೆ. ಸೊ ಇದ್ರೂ ತುಂಬ ಒಳ್ಳೆಯದೇ, ಯಾಕಂದರೆ ಯಾವಾಗಾದರೂ ನಾವು ನೋಡ್ಕೊಳ್ಳೋದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂದ್ಕೊಂಡು ಇಂಟ್ರೊಡಕ್ಷನಲ್ಲಿ ಸ್ಟಾರ್ಟಿಂಗಲ್ಲೇ ನಮ್ಮಮ್ಮ ವೀಡಿಯೋಸನ್ನು ಹಾಕಿದ್ದೀನಿ. ಆ್ಯಂಡ್ ಇದೆಲ್ಲ ಇಂಟ್ರೊಡಕ್ಷನ್ದೆ. ಇನ್ನು ಹಾಸ್ಪಿಟ್ಲಲ್ಲಿ ಸಪ್ಪೆ ಊಟನ ಕೊಡ್ತಾರಲ್ವ, ಸೊ ಅದರಿಂದ ನಮ್ಮ ಅಮ್ಮಗೆ ಅಷ್ಟೊಂದು ಇಷ್ಟ ಆಗ್ತಾ ಇಲ್ಲ. ಮನೆಗೆ ಹೋದ್ಮೇಲೆ ಏನಾದರೂ ಖಾರವಾಗಿ ಚಿಕನ್ ಮಾಡಿಸ್ಕೊಳ್ಬೇಕು, ಹೇಗಿದ್ರು ಶಿಲ್ಪ ಇದ್ದಾಳಲ್ವ, ಏನಾದರೂ ಮಾಡಿಸ್ಕೊಂಡು ತಿನ್ನಬೇಕು ಅಂತೇಳಿ ಇದು ಮಾಡ್ತಾಯಿದ್ರು. ಸೊ ಅದರಿಂದ ನಮ್ಮ ಅತ್ತಿಗೆ ಚಿಕನ್ ಫ್ರೈನ ಮಾಡ್ತಾ ಇದ್ದಾರೆ. ಆ್ಯಂಡ್ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಅತ್ತಿಗೆ ನೋಡಿ ಎಲ್ಲ ಚಿಕನ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಸ್ವಲ್ಪ ನಮ್ಮ ಅತ್ತಿಗೆ ಸೂಪರಾಗಿ ಮಾಡ್ತಾರೆ ಚಿಕನ್ ಫ್ರೈ ಎಲ್ಲನೂ. ಅದರಿಂದ ಅವ್ರ ಕೈಯಲ್ಲೇ ಮಾಡಿಸ್ತಾ ಇದ್ದೀವಿ. ಆ್ಯಂಡ್ ನಾನು ಬೇರೆ ಕೆಲಸ ಎಲ್ಲ ಮಾಡ್ಕೊಡ್ತೀನಿ. ನನಗೇನು ಅಷ್ಟೊಂದು ಕ್ಲಿಯರಾಗಿ ಬರೋದಿಲ್ಲ. ನಾರ್ಮಲ್ ಮಾಡ್ತೀನಿ, ಚಿಕ್ಕ ಒಂದು 2-3 ನಾನು ಮಾಡ್ಕೊಳ್ತೀನಿ. ಜಾಸ್ತಿ ಜನಕ್ಕಂದರೆ ನನಗೆ ಬರೋದಿಲ್ಲ. ಸೊ ಅದರಿಂದ ಫಸ್ಟ್ ಹೇಳ್ತಾ ಇದ್ದೀನಿ ಅಷ್ಟೇ, ಇನ್ನೇನು ಅಂದ್ಕೊಂಡ್ಬಿಡಿ. ಯಾಕಾಗ ನಂಗೆ ನೋಡ್ತಾ ಇದೀಯಾ? ಯಾವ ಥರ ಮಾಡ್ತೀರಾ ಅಂತ ತಿಂದ್ಮೇಲೆ ಗೊತ್ತಾಗುತ್ತೆ ಬಿಡು. ಫ್ರೆಂಡ್ಸ್, ಜಸ್ಟ್ ಇವಾಗ ಕರೆಂಟ್ ಬೇರೆ ಹೋಗಿದೆ ನೋಡಿ. ಕರೆಂಟ್ ಬೇರೆ ಹೋಗಿದೆ. ಸೌಂಡ್ ಅಂತ ಕೇಳಿಸ್ತಾ ಇತ್ತಲ್ವಾ ನೋಡಿ, ತುಂಬ ಜನ ಸೌಂಡ್ ಮಾಡ್ತಾ ಇದ್ದಾರೆ ಇಲ್ಲೆಲ್ಲನೂ. ಕರೆಂಟ್ ಹೋದ್ಮೇಲೆ ವಿಡಿಯೋ ನೋಡಿ. ರೇಣು ಕೊಬ್ಬರಿ ಹಚ್ತಾ ಇದ್ದಾಳೆ. ಇವ್ ನಮ್ಮ ಅಳಿಯ. ಹಾಯ್. ನಮ್ಮ ಅಣ್ಣ ನೋಡಿ ಮಗನಿಗೆ ಸರಿನ ತಿನ್ನಿಸ್ತಾ ಇದ್ದಾನೆ. ಹಾಯ್. ಒಟ್ಟು చూస్తాండే ಸುಡಿ ಸ್ಕ್ರೀನ್ తీయಮ್ಮ. ಗುಂಡ ಇದು ತೆಗಿಯೋ, ಗುಂಡ ಇದು ತೆಗಿ ಸ್ಕ್ರೀನು. ಮೊನ್ನೆ ನಾನು ಮಾಡಿದ್ದೆ ಅಲ್ವಾ ಸರ್ಲಾಕ್ ಪುಡಿ ಇದೆ. తీసుకో ನಿಕ್ಕಿ. వద్దు కదా నిక్కి. వద్దు సరి వద్దు నిక్కి. ಬಂಗಾರಿ, ಚಂದ್ ಬಂಗಾರಿ. ನೋಡ್ಲಕ್ ಬಿಟ್ರ ಕ್ಲೀನ್గా అట్లా తినాల. డిషం 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 డిషం. ಏ ಫಸ್ಟ್ ನಿನ್ನ ಮಗಳ ಕೈಯಲ್ಲಿ ಮಾಡ್ಸೆ. ನಿನ್ನ ಮಗಳ ಕೈಯಲ್ಲಿ ರೆಕಾರ್ಡ್ ಐತ ಅಂದ್ರ అప్ప ఎవరు చూస్తున్నాను బరీ అదే. ఆ పాప ఎవరో కాదు, ಹಾಸ್ಪಿಟ್ಲಲ್ಲಿ ವಸಂತ ಫುಲ್ ಇದಕ್ಕೆ ಹಾಕ್ಬಿಟ್ಟಿದ್ದಾಳೆ, ರಿಂಗ್ ಟೋನ್ಗೆ ಹಾಕ್ಕೊಬಿಟ್ಟಿದ್ದಾಳೆ. ನಾನು ಎಲ್ಲಿ ಸಾಂಗ್ ಬರ್ತಾ ಇದೆ ನೋಡಿದ್ರೆ ವಾಯ್ಸು ಕೂಕ ಕರೆಂಟ್ ಹಚ್ಚರ್ಕು. ಇವಾಗ ಅದೇ ಟ್ರೆಂಡ್. ಅದೇ ಓಲ್ಡ್ ಸಾಂಗ್ಸ್ ಎಲ್ಲ ಇವಾಗ ಟ್ರೆಂಡಿಂಗ್ ಆಗ್ತಾ ಇದೆ. ಹೌದಾ? ಯಾವ್ದೋ ಡಿಕೆಡಿ ಅಂದ್ರೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್. నువ్వు చూస్తావా? గుండಣ್ಣ ఓ వాళ్ళ అమ్మకు చూసా దానికి రా, నువ్వు తినిపి దానికి. తినిపి రాశి. ఓమే ఓ శిల్ప రా. శిల్ప
వాషింగ్ మిషన్ కేద్దాం. పేరప్పండి. డాలి ఉన్నిప్పు ఉన్నిప్పు ఉన్నಿಪ್ಪು. ಅಂಡ್ ಇನ್ನು ಕರೆಂಟ್ ಬಂದಿಲ್ಲ, ಚಿಕನ್ ಫ್ರೈ ಮಾಡಬೇಕು ಅಂತ ಅನ್ಕೊಂಡ್ರೆ ನಿನ್ನೆಯಿಂದ ನಮ್ಮ ಅತ್ತಿಗೆನು ನಮ್ಮ ಅಣ್ಣ ಆಧಾರ್ ಕಾರ್ಡ್ಗೆ ಓಡಾಡ್ತಾ ಇದ್ರು. ಆ ಮಗಂದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಸೋಣ ಅಂತೇಳಿ. ಸೊ ಅದರಿಂದ ಇವತ್ತು ಸಂಡೇ ಅಲ್ವಾ, ಓಪನ್ ಇರುತ್ತೆ ಅಂತ ಹೇಳಿದ್ರು. ಸೊ ಅದರಿಂದ ಹೋಗಿ ಬರ್ತಾ ಇದಾರೆ ಅವರು, ಹೋಗ್ತಾ ಇದಾರೆ ಇನ್ನೂನು. ಅಂಡ್ ಬಂದ್ಮೇಲೆ ಚಿಕನ್ ಫ್ರೈ ಮಾಡೋಣ ಅಂತ ಹೇಳಿದ್ರು. ಸೊ ಅದರಿಂದ ಕರೆಂಟ್ ಬರೋವರೆಗೂ ನಾವು ಸ್ವಲ್ಪ ಹೊತ್ತು ಇದ್ವಿ. ಅಂಡ್ ಇವ್ರನ್ನ ಕಳಿಸ್ಬಿಟ್ಟು ಸ್ವಲ್ಪ ಹೊತ್ತು ನಾವು ಅದು ಇದು ಬಟ್ಟೆಗಳನ್ನೆಲ್ಲ ತಂದಿದ್ವಲ್ಲ ವಾಷಿಂಗ್ ಮಿಷಿನ್ ಒಳಗಡೆ ಹಾಕೊಂಡು ಮಾತಾಡ್ಕೊಂಡು ಕುತ್ಕೊಂಡಿದ್ವಿ. ಇನ್ನ ಬಂದ್ಮೇಲೆ ಎಲ್ಲ ಚಿಕನ್ ಫ್ರೈ ಎಲ್ಲ ಬಿಡಿಸ್ಕೊಂಡು ಚಿಕನ್ ಫ್ರೈ ಎಲ್ಲ ಇವಾಗ ರೆಡಿ ಮಾಡ್ಕೊಳ್ತಾ ಇದೀವಿ. ಕಬಾಬ್ ತೇರು ಅಂತ తీసుకొని చూడి ఇది కబాబ్ ది కబాబ్ కలిపి పెట్టుకుని కలుపుతరా ఇంకా ఏలక ఇంకా ఏమేయాల ఉప్పు వేయాలా అదే ఇలా కార్న్ ఫ్లోర్ ఇంకా ఈ మసాలా వేయాలా అవునా మరి ఊరికి ఎట్లా కలిపినామంతే కొంచెం కలుపు. ಅಂಡ್ ಇವಾಗ ಚಿಕನ್ ಫ್ರೈಗೆ ಮಸಾಲಾನ ರುಬ್ಕೊಳ್ಳೋದಕ್ಕೆ ಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಮತ್ತೆ ಬೆಳ್ಳುಳ್ಳಿ, ಪುದೀನ, ಕೊತ್ತಿಮಿರಿ, ಶುಂಠಿ, ಮತ್ತೆ ಈರುಳ್ಳಿ, ಮತ್ತೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿನ ಇಟ್ಕೊಳ್ತಾ ಇದಾರೆ ಎಲ್ಲಾನು. ನಮ್ಮ ಅತ್ತಿಗೆ ಮಾಡೋದು ಇದೇ ತರನೇ. ಇನ್ನು ಕೆಲವರೆಲ್ಲ ಒಂದೇ ಸಲ ಹಾಕೊಂಡು ಇನ್ನು ಚಕ್ಕೆ, ಲವಂಗ, ಏಲಕ್ಕಿ ಆ ತರ ಎಲ್ಲ ಹಾಕ್ತಾರಲ್ಲ. ಸೊ ನಮ್ಮ ಅತ್ತಿಗೆ ಈ ತರ ಏನು ಹಾಕೋದಿಲ್ಲ. ಜಸ್ಟ್ ಇವಾಗ ಏನೇನ್ ತಗೊಂಡಿದ್ದಾರೆ ಇವನ್ ಮಾತ್ರ ಹಾಕೊಂಡು ಪೇಸ್ಟ್ ಮಾಡ್ಕೊಳ್ತಾರೆ ಸ್ವಲ್ಪ ನೀರ್ನ ಹಾಕೊಂಡು. ಅಂಡ್ ನಾನು ಡೈರೆಕ್ಟ್ ಆಗಿ ಕೆಲವೊಂದು ವಿಡಿಯೋಸ್ನ ಡೈರೆಕ್ಟ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಂಡ್ ಸ್ಟಾರ್ಟಿಂಗ್ ಇಂದನೂ ನಾನು ವಿಡಿಯೋಸ್ನ ಮಾಡ್ಕೊಂಡು ಬಂದಿದ್ದೀನಿ. ಯಾವ ತರ ಅಂದ್ರೆ ನಂದು ಹಳೆ ಚಾನಲ್ ಒಂದಿದೆ, ಶ್ರೀ ಸಾಯಿ ಭಾರ್ಗವಿ ಅಂತೇಳಿ. ಸೊ ಅದು ಲಾಕ್ ಆಗಿದೆ. ಸೊ ಅದು ಓಪನ್ ಮಾಡೋದಕ್ಕಾಗಿಲ್ಲ, ಬೇರೆ ವಿಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕಾಗ್ತಾ ಇಲ್ಲ. ಸೊ ಅದರಿಂದ ನಾನು ಈ ಚಾನಲ್ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಅಂಡ್ ನನ್ನ ಓಲ್ಡ್ ಚಾನಲ್ಸ್ ಅಲ್ಲಿನೂ ವಿಡಿಯೋಸ್ ಎಲ್ಲಾನು ಇದೆ, ದಯವಿಟ್ಟು ಆ ವಿಡಿಯೋಸ್ ನಾನು ನೋಡಿ ಅಂತೇಳಿ ಕೋರ್ಕೊಳ್ತೀನಿ ನಾನು. ಅಂಡ್ ನಾನು ಮಾಡ್ತಿರುವ ಕಂಟೆಂಟ್ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ, ಫ್ಯಾಮಿಲಿ ವ್ಲಾಗ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಇನ್ನೂ ಯಾವ ಥರ ಮಾಡಬೇಕು, ನಾನು ಯಾವ ಥರ ಕಂಟೆಂಟ್ ಕೊಡಬೇಕು ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಅಂಡ್ ಇವಾಗ ಬಂದು ಸ್ವಲ್ಪ ಈರುಳ್ಳಿ, ಪುದೀನ ಎಲ್ಲ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಮೇಲೆ ಚಿಕನ್ನ ಹಾಕ್ಕೊಳ್ತಾ ಇದ್ದಾರೆ. ಮತ್ತು ಅರಿಶಿನದ ಪುಡಿ, ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾರೆ ನಮ್ಮ ಅತ್ತಿಗೆ. ಇವಾಗ ಇದಕ್ಕೆ ಚಿಕನ್ ಫ್ರೈ ಹಾಕ್ಕೊಳ್ತಾ ಇದ್ದಾರೆ ನೋಡಿ. ಆ ಚಿಕನ್ ಫ್ರೈ ಒಂದೇ ಹಾಕ್ಕೊಳ್ಳೋದು. ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ ಥರ ಎಲ್ಲ ಹಾಕ್ಕೊಳ್ಳಲ್ಲ, ಯಾಕಂದರೆ ಸ್ಟಾರ್ಟಿಂಗಲ್ಲೇ ಶುಂಠಿ ಜಾಸ್ತಿ ಹಾಕ್ಕೊಂಡಿದಾರಲ್ಲ, ಶುಂಠಿ ಬೆಳ್ಳುಳ್ಳಿ. ಸೊ ಅದನ್ನೇ ಆ ಪೇಸ್ಟ್ ಥರ ಅದಕ್ಕೆ ಒಳಗಡೆ ಹಾಕ್ಕೊಳ್ತಾರೆ. ಆ್ಯಂಡ್ ಆ ಪೇಸ್ಟ್ನ ಇನ್ನೂ ಸ್ವಲ್ಪ ಮಿಕ್ಕಿರೋದನ್ನ ಕಬಾಬ್ಗೆ ಹಾಕ್ಕೊಳ್ತಾರೆ. ಸೊ ಅದರಿಂದ ನಾವು ಜಾಸ್ತಿ ಶುಂಠಿ ಬೆಳ್ಳುಳ್ಳಿ ಆ ಥರ ಜಾಸ್ತಿ ಹಾಕ್ಕೊಂಡಿದ್ದು. ಆ್ಯಂಡ್ ನೋಡಿ ಇವಾಗ ಖಾರದ ಪುಡಿ ಮತ್ತೆ ಗರಂ ಮಸಾಲಾನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ನಮ್ಮ ಮನೇಲಿ ಏನಾದ್ರು ನಮ್ಮ ಅತ್ತಿಗೆ ಇದ್ರೆ ನಮ್ಮ ಅತ್ತಿಗೆ ಕೈಯಲ್ಲೇ ನಾನ್ ವೆಜ್ ಅಡುಗೆಗಳನ್ನ ಮಾಡಿಸ್ತಾ ಇರ್ತೀವಿ, ಯಾಕಂದ್ರೆ ಅವರು ತುಂಬಾ ಟೇಸ್ಟಿಯಾಗಿ ಮಾಡ್ತಾರೆ, ಸ್ಪೈಸಿಯಾಗಿ ಮಾಡ್ತಾರೆ. ಸೊ ಅದರಿಂದ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಅವ್ರು ಮಾಡೋ ಅಡುಗೆ. ಸೊ ಅದರಿಂದ ನಾವು ಅವ್ರಿಗೆ ಹೇಳ್ಬಿಡ್ತೀವಿ. ಅಂಡ್ ಇವಾಗ ರುಬ್ಕೊಂಡಿದ್ವಲ್ಲ ಮಸಾಲೆನೆಲ್ಲ ಇವಾಗ ಚಿಕನ್ ಒಳಗಡೆ ಹಾಕೊಂಡು ಚೆನ್ನಾಗಿ ಅದೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದೀವಿ, ಉಪ್ಪು ಖಾರ ಎಲ್ಲ ಇಡ್ಸೋ ಥರ ಚಿಕನ್ಗೆ. ಅಂಡ್ ನೋಡಿ ಇವಾಗ ಎಲ್ಲ ಸ್ವಲ್ಪ ಮಸಾಲೆ ಎಲ್ಲ ಹಸಿ ಸ್ಮೆಲ್ ಹೋದ್ಮೇಲೆ ಎಷ್ಟು ಬೇಕೋ ಅಷ್ಟನ್ನ ನೀರು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದು 10 ರಿಂದ 20 ನಿಮಿಷ ಚೆನ್ನಾಗಿ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಬಿಟ್ಬಿಡ್ಬೇಕು. ಆಮೇಲೆ ಚಿಕನ್ ಫ್ರೈ ರೆಡಿ ಆಗಿರುತ್ತೆ. ಲಾಸ್ಟ್ಗೆ ಒಂದು ನಿಂಬೆಹಣ್ಣು ಹಿಂಡ್ಕೊಂಡ್ರೆ ಚಿಕನ್ ಫ್ರೈ ರೆಡಿ ಆಗಿರುತ್ತೆ. ತಿನ್ನೋದಕ್ಕಂತೂ ಸೂಪರ್ ಆಗಿರುತ್ತೆ. ಇನ್ನೊಂದ್ ಕಡೆ ನಮ್ಮ ಅಳಿಯ ಆಟ ಆಡ್ತಾ ಇದ್ದಾನೆ. ನಾವು ಚಿಕನ್ ಫ್ರೈಗೆ ಅದು ಪ್ಲೇಟ್ನ ಮುಚ್ಚಿಬಿಟ್ಟು ಬಂದು ಇಲ್ಲಿ ಆಟ ಆಡಿಸ್ತಾ ಇದೀವಿ. ಅಂಡ್ ಸ್ಟಾರ್ಟಿಂಗ್ ಅಲ್ಲಿ ಜಗ್ಗಲ್ಲಿ ನೀರು ಕೊಟ್ಟಿದ್ವಲ್ಲ, ಅದು ಉಪ್ಪು ನೀರು, ಅದನ್ನೇ ಕುಡಿತಾ ಇದ್ದ. ಸೊ ಅದರಿಂದ ಅದನ್ನ ಚೆಲ್ಲಾಗ್ಬಿಟ್ಟು ಕುಡಿಯೋ ನೀರ್ನ ಒಂದು ಬಟ್ಲಲ್ಲಿ ಹಾಕಿ ಕೊಟ್ವಿ, ಅದ್ರ ಜೊತೆನ ಆಟ ಆಡ್ಕೊಳ್ತಾ ಇದ್ದ. ಇನ್ನು ಅವ್ನು ಫನ್ನಿ ವಿಡಿಯೋನ ನೋಡ್ಕೊಂಡು ನೆಕ್ಸ್ಟ್ ಎಲ್ಲರೂ ಊಟ ಮಾಡ್ಬೇಕು ಅಂತಿದ್ರು. ಸೊ ಅದರಿಂದ ಕಬಾಬ್ನ ಎಲ್ಲ ಹಾಕ್ತಾ ಇದೀವಿ. ಅಂಡ್ ಬೆಳಗ್ಗೆ ನಾವು ಹಾಸ್ಪಿಟ್ಲಿಂದ ಬಂದಿರೋದೇ ಸ್ವಲ್ಪ ಲೇಟ್ ಆಗೋಯ್ತು. ಇನ್ನ ಅಡುಗೆಗಳನ್ನೆಲ್ಲ ಮಾಡಿ ತಿನ್ನೋ ಅಷ್ಟರಲ್ಲೇ 3 ಗಂಟೆ 4 ಗಂಟೆ ಆಗ್ತಾ ಇದೆ. ಇನ್ನು ನಮ್ಮ ಅತ್ತಿಗೆಯವರು ಊರಿಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ರು. ಸೊ ನೋಡಿದ್ರಲ್ಲ, ಇವತ್ತಿನ ವ್ಲಾಗ್ ಇದಾಗಿರುತ್ತೆ. ನಿಮ್ಗೆ ಇಷ್ಟ ಆಗಿದೆ ಅಂತಾನೆ ಅನ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.